ನಮಸ್ತೆ ಸ್ನೇಹಿತರೆ. ಅಥಣಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷ ಡಿ.ಎಚ್. ಜಮಾದಾರ್ ಅವರ ಆದೇಶದ ಮೇರೆಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅಥಣಿಯ ಸ್ನೇಹಜ್ಯೋತಿ ಅಂಗವಿಕಲರ ತರಬೇತಿ ಕೇಂದ್ರದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮ ಆಚರಿಸಲಾಯಿತು. ತಾಲೂಕಾ ಮುಖ್ಯಸ್ಥ ಪ್ರವೀಣ್ ನಾಯಕ್ ಮಾತನಾಡಿ, ಪರಿಸರ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರು ಮರಗಳನ್ನು ನೆಟ್ಟು ಬೆಳೆಸಬೇಕು ಎಂದು ಕರೆ ನೀಡಿದರು. ಸ್ನೇಹಜ್ಯೋತಿ ಕೇಂದ್ರದ ಪ್ರಾಚಾರ್ಯ ಬಾಳು ಕಾಂಬಳೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶರಣಪ್ಪ ಸಿಂಧೆ, ಕಿರಣ್ ಪಾಟೋಲೆ, ಅನಿಲ್ ಭಾಮನೆ, ಶಿವಾನಂದ್ ನಾವಿ, ಕವಿತಾ ಭೋಸ್ಲೆ, ಸರಸ್ವತಿ ನ್ಯಾಮಗೌಡ, ಶಿವಲೀಲಾ ಪಟ್ಟಣಶೆಟ್ಟಿ, ಎಂ ಶರ್ಮಾ, ಕೆಎಸ್ ಚಾಕು, ಈರಪ್ಪ ತೇಲಿ, ರುಕ್ಮಿಣಿ ಹುಸ್ಮನಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಮಹೇಶ್ ಶರ್ಮಾ. ಅಟ್ಟ ಹಿಡ್ಕೊಂಡು ನಿಂತು ಬಿಡ್ರಿ, ಅಳಿಗಾಡಿಸ್ಬೇಡ್ರಿ. ಅದ ಅಟ್ಟ ಹಿಡ್ಕೊಂಡು ನಿಂದ್ರಿ ಮನುಷ್ಯ. ನೀರು ಹಾಕಲ್ಲ ಮ್ಯಾಲ ಒಂಚರ. ಎಡ್ಡೆಡ್ ಕಾಣಿಸ್ತಾವ, ಅದು ತಳಗ್ ಕಾಣಿಸ್ತದ. ಮ್ಯಾಗ ಬಂದಿದ್ದು ಅನ್ಸಂಗಿಲ್ಲ ನಮಗೆ. ಸರಿಂಗ್ ಆಯ್ತಲ್ಲ, ಸ್ಟಾರ್ಟ್ ಆಗಿ ಇದರಂದು ಪರಿಸರ ದಿನಾಚರಣೆ ಇರುವುದರಿಂದ ಅಥಣಿ ನಗರದ ಸ್ನೇಹ ಜ್ಯೋತಿ ಅಂಗವಿಕಲರ ಅಂಧ ಮಕ್ಕಳ ಒಂದು ಆಶ್ರಮದಲ್ಲಿ ಇವತ್ತು ಸಸಿ ನೆಡುವ ಮೂಲಕ ಕರ್ನಾಟಕ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಸ್ಟಾರ್ಟಿಂಗ್ ಮಾಡಿ ಕಟ್ ಮಾಡ್ತೇವೆ. ಜೂನ್ 5ರಂದು ಪರಿಸರ ದಿನಾಚರಣೆ ಇರುವುದರಿಂದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಅಥಣಿ ನಗರದಲ್ಲಿರುವಂತಹ ಸ್ನೇಹ ಜ್ಯೋತಿ ಅಂಗವಿಕಲ ಹಾಗೂ ಅಂಧ ಮಕ್ಕಳ ಆಶ್ರಮದಲ್ಲಿ ತರಬೇತಿ ನೀಡುವ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಕಿರಣ್ ಗೌಡ್ರ ಪಾಟೋಳೆ ಅವರು ಹಾಗೂ ಅದೇ ರೀತಿ ಶರಣಪ್ಪ ಸಿಂಧೆ ಅವರು ಕೂಡ ಆಗಮಿಸಿದ್ದಾರೆ. ಇಲ್ಲಿರುವ ಈ ಪ್ರಾಚಾರ್ಯರು ಹಾಗೂ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಅದೇ ರೀತಿ ನಮ್ಮ ಮಾಧ್ಯಮ ವರದಿ ಘಟಕದ ಅಧ್ಯಕ್ಷರಾದ ಶರ್ಮಾ ಅವರು ಕೂಡ ಆಗಮಿಸಿದ್ದು, ಎಲ್ಲರ ಸಮ್ಮುಖದಲ್ಲಿ ಇವತ್ತು ಸಸಿ ನೆಡುವ ಮೂಲಕ ಇಡೀ ನಮ್ಮ ಪರಿಸರ ನೆಡಬೇಕೆನ್ನೋ ಮಾತನ್ನು ಕೂಡ ಹೇಳುತ್ತಾ, ಇವತ್ತು ನಮ್ಮ ನೆಲ ಉಳಿಯಬೇಕಾದರೆ ಸುರಕ್ಷಿತವಾಗಿ ಗಿಡ ಮರಗಳನ್ನು ನೆಡುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ವಿಶೇಷವಾಗಿ ಕರ್ನಾಟಕ ಈ ನಮ್ಮ ಪರಿಸರವನ್ನು ಬೆಳೆಸಬೇಕಂದ್ರೆ ಪರಿಸರ ನಮ್ಮ ಜೀವವಾಗಿರಬೇಕು. ಪರಿಸರ ನಮ್ಮ ಕಣಕಣದಲ್ಲೂ ಹರಡಿದಾಗ ಮಾತ್ರ ನಾವು ನೆಲ ಉಳಿಯಲು ಸಾಧ್ಯವಾಗುತ್ತದೆ. ಪ್ರತಿದಿನ ಬರೀ ನಾವು ಪರಿಸರ ದಿನ ಒಂದೇ ದಿನ ನಾವು ಗಿಡ ನೆಡುವ ಕಾರ್ಯಕ್ರಮ ಬೇಡ. ಪ್ರತಿದಿನವೂ ನಮ್ಮ ಗಿಡ ನೆಡುವ ಕಾರ್ಯಕ್ರಮ ನಮ್ಮ ಮನದಲ್ಲಿ, ನಮ್ಮ ಉಸಿರಿನಲ್ಲಿ ಹುಟ್ಟಿಲ್ಲ ಎಂದು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ.